ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ರಾಣೆಬೆನ್ನೂರು ನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಣೆಬೆನ್ನೂರು ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ವಿಶ್ವವಿದ್ಯಾಲಯ ಮಟ್ಟದ ನಾಯಕತ್ವ ತರಬೇತಿ ಶಿಬಿರ ರಕ್ತದಾನ ಶಿಬಿರ ನಾರಾಯಣ ಹೆಲ್ತ್ ಕೇರ್ ಇವರಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಜಿಎಫ್ಜಿಸಿ ರಾಣೆಬೆನ್ನೂರಿನ ಪ್ರಾಂಶುಪಾಲರಾದ ಎಸ್ಕೆ ಪಾಟೀಲ್ ಹಾಗೂ ಎನ್ಎಸ್ಎಸ್ ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್, ಚಂದನ ಹಾಗೂ ಗಂಗಮ್ಮ, ಮರಡಿ ಬಣಗಾರ, ಮೊಹಮ್ಮದ್ ರಫಿ, ಕವಿತಾ, ಜ್ಯೋತಿ, ಸುಪ್ರಿಯಾ ಹಾಗೂ ಎಲ್ಲಾ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಎನ್ಎಸ್ಎಸ್ ಸ್ವಯಂ ಸೇವಕರಿಂದ ಕಾಲೇಜಿನ ಸುತ್ತಮುತ್ತದ ಅರಣ್ಯದಲ್ಲಿ 120 ಸಸಿಗಳನ್ನು ನೆಡಲಾಗಿದೆ. ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯರ ಪೋಷಕರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇಸಿಜಿ ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ವೈದ್ಯರು, ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿಗಳು ಮಾತನಾಡಿ ಕಾರ್ಯಕ್ರಮದ ಮಾಹಿತಿ ಹಂಚಿಕೊಂಡರು. ವರದಿ ಎಸ್ಎಂ ಜಾಕಿರ್, ಎಬಿ ನ್ಯೂಸ್ ಕನ್ನಡ, ರಾಣೆಬೆನ್ನೂರು. ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಮೂಡಿಸುವಂಥದ್ದು ಮತ್ತು ಪರಿಸರದ ಬಗ್ಗೆ ಪ್ರಜ್ಞೆಯನ್ನು ಮೂಡಿಸುವಂಥದ್ದು. ಧಾರವಾಡ ಸರ್ಕಾರಿ ಉತ್ತಮ ಕಾಲೇಜು ರಾಣೆಬೆನ್ನೂರು ಎನ್ಎಸ್ಎಸ್ ಕಾಲೇಜಿನಲ್ಲಿ ಎನ್ಎಸ್ಎಸ್ ಕ್ಯಾಂಪ್ ನಡೀತಾ ಇರುವುದರಿಂದ ಇಲ್ಲಿ ಎಲ್ಲ ಪ್ರದೇಶದಿಂದ ಬೇರೆ ಪ್ರದೇಶದಿಂದ ವಿದ್ಯಾರ್ಥಿಗಳು ನಾಯಕತ್ವದ ಬಗ್ಗೆ ಮೌಲ್ಯವನ್ನು ಅರಿತುಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಸ್ವಯಂ ಸೇವಾ ಸಂಸ್ಥೆಯ ಆಗಿದ್ದರಿಂದ ಈ ಕಾಲೇಜಿನಲ್ಲಿ ಒಳ್ಳೆಯ ಕೆಲಸಗಳು ನಡೀತಾ ಇದ್ದಾರೆ. ಸ್ವಚ್ಛತೆ ಮತ್ತು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ರಾಣೆಬೆನ್ನೂರಲ್ಲಿ ಇವತ್ತು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ನಿರ್ದಿಷ್ಟವಾಗಿ ಹೃದಯ ಕಾಯಿಲೆಗಳನ್ನು ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಇಸಿಜಿ ಮಾಡ್ತಾ ಇದ್ದೇವೆ ಹಾಗೂ ಅದರಲ್ಲಿ ಏನಾದ್ರು ತೊಂದರೆ ಬಂತಂದರೆ ಫರ್ದರ್ ಟ್ರೀಟ್ಮೆಂಟ್ಗೆ ನಾವು ರೆಫರ್ ಮಾಡ್ತೇವೆ. ಸ್ವಚ್ಛ ಮಾಡ್ತಾರೆ, ಇದು ಏನೋ ಬೇರೆ ಸ್ವಚ್ಛ ಮಾಡ್ತಾರೆ, ಬೇರೆ ಅದೇ ಕೆಲಸ ಅವ್ರದ್ದು. ಎನ್ಎಸ್ಎಸ್ ಅಂದರೆ ಸ್ವಚ್ಛ ಮಾಡೋ ಕೆಲಸ ಅಂತ. ಆದರೆ ನಾವಿಲ್ಲಿ ನಾಯಕರನ್ನು ಬೆಳೆಸ್ತೀವಿ, ನಾಯಕತ್ವ ಗುಣಗಳನ್ನು ಬೆಳೆಸ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಎಲ್ಲರಲ್ಲೂ ಒಂದು ಒಪಿನಿಯನ್ ಬರಲಿ ಅಂತ ನಾವು ಈ ಕೆಲಸ ಎಲ್ಲ ಮಾಡಿಸ್ತಾ ಇರೋದು ಸ್ಟೂಡೆಂಟ್ಸ್ ಕಡೆಯಿಂದ. ಅದ್ರ ಜೊತೆಗೆ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ. ಬ್ಲಡ್ ಡೊನೇಷನ್ ರಕ್ತದಾನ ಯಾಕೆ ಮಾಡಬೇಕು ಅನ್ನೋದನ್ನು ಅವರಲ್ಲಿ ಮೂಡಿಸ್ಬೇಕು ನಾವು. ಆ ರಕ್ತದಾನ ಮಾಡೋದ್ರಿಂದ ಎಷ್ಟೆಲ್ಲ